ಸೊ ಗೈಸ್, ನೀವೇನಾದರೂ 2026ಅಲ್ಲಿ NS125ನ ತೊಗೊಳ್ಳೋ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡೋಕ್ಕೋದ್ರೆ ಆಲ್ಮೋಸ್ಟ್ ಎಲ್ಲ ಜನರು NS ತೊಗೊಳಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಯಾಕಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಅದರಲ್ಲೂ NS125 ಜನ ಯಾಕೆ ಇಷ್ಟಪಟ್ಟು ತೊಗೋತಾ ಇದ್ದಾರಂತ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಪ್ರಜ್ವಲ್ ಮಾತಾಡ್ತಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಾಧನೆ ಮಾಡಬೇಕಂತ ಬಂದಿರೋನು. ಬೇಕಾಗಿರೋದು ನಿಮ್ಮ ಸಪೋರ್ಟ್ ಅಷ್ಟೇ. ಸೊ ಇದಾಗಿರುತ್ತೆ ನಮ್ಮ ಫಸ್ಟ್ ವಿಡಿಯೋ, ನನ್ನ ಫಸ್ಟ್ ಮೋಟೋ ವ್ಲಾಗ್. ನೀವು ಮಾಡಬೇಕಾಗಿರೋದೊಂದೇ, ಚಾನಲ್ಗೆ ಹೊಸಬ್ರಾಗಿದ್ದರೆ, ಆಲ್ಮೋಸ್ಟ್ ಎಲ್ಲ ಹೊಸಬ್ರೇ ಆಗಿರ್ತೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಮಾತ್ರ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮಗೆ NS125ಅಲ್ಲಿ ಏನೇನು ಸಿಗುತ್ತೆ, ಏನೇನು ಸಿಗಲ್ಲ, ಏನೇನು ಅಡ್ವಾಂಟೇಜಸ್, ಏನೇನು ಡಿಸ್ಅಡ್ವಾಂಟೇಜಸ್ ಎಲ್ಲ ಪೂರ್ತಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ನಾನು ಓನ್ ಮಾಡ್ತಾ ಇರೋದು NS125 BS6 ಮಾಡಲ್. ಈ ಗಾಡಿ ನಿಮಗೆ 125cc ಏರ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಬಜಾಜ್ ಅವರು 2012ರಲ್ಲಿ NS ಅನ್ನೋ ಗಾಡಿನ ಬಿಟ್ಟಿದ್ದಾರೆ. ಇದರಿಂದ ಇತ್ತೀಚೆಗೆ ಮಾರ್ಕೆಟಲ್ಲಿ ತುಂಬ ಬದಲಾವಣೆಗಳನ್ನ ನಾವು ನೋಡಿರ್ಬೋದು. ಮೇಜರ್ ಪ್ರಾಬ್ಲಮ್ಸ್ ಬಜಾಜಲ್ಲಿ ಏನಂದ್ರೆ, ಒಂದೇ ಥರ ಬಿಟ್ಬಿಟ್ಟಿದ್ದಾರೆ ಗಾಡಿ. NS125 ಯಾವುದು, 160 ಯಾವುದು, 200 ಯಾವುದು, ಒಂದು ಗೊತ್ತೇ ಆಗಲ್ಲ. ಆ ಥರ ಮಾಡಿಬಿಟ್ಟಿದ್ದಾರೆ ಗಾಡಿಗಳನ್ನ. ನನ್ನ ಪ್ರಕಾರ 125cc ಸೆಗ್ಮೆಂಟ್ ಅಲ್ಲಿ ಇದ್ರಷ್ಟು ಪವರ್ಫುಲ್ ಗಾಡಿ ಬೇರೆ ಯಾವುದು ಇಲ್ಲ ಅಂತ ಅನ್ಕೋತೀನಿ. ಎಕ್ಸ್ಟ್ರೀಮ್ ರೈಡರು ಇದೆ, ಆದ್ರೆ ಇದ್ರಷ್ಟು ಪವರ್ ನಾನು ನೋಡಿಲ್ಲ ಅದರಲ್ಲಿ. ಕಾಲೇಜ್ ಹುಡುಗರು ಕಣ್ಣು ಮುಚ್ಕೊಂಡು ಈ ಗಾಡಿನ ತಗೊಬಹುದು. ಲುಕ್ ಇದೆ, ಸ್ಪೋರ್ಟಿ ಲುಕ್ ಇದೆ, ಮೈಲೇಜ್ ಕೊಡುತ್ತೆ. ಇನ್ನೇನು ಬೇಕು ಗಾಡಿಗೆ? ಕಾಲೇಜ್ ಹುಡುಗರು ಈ ಗಾಡಿನ ತಗೊಂಡಿದ್ರೆ ಹುಡುಗಿರ್ಗಳು ಗೊತ್ತೇ ಆಗಲ್ಲ, NS200 ಅನ್ಕೊಬಿಡ್ತಾರೆ. ನಾವಾಗಿದ್ರೆ ಏನ್ ಮಾಡ್ತೀವಿ ಅಂದ್ರೆ 125cc ತಗೊಂಡು ಈ 125cc ಸ್ಟಿಕ್ಕರ್ ತೆಗ್ದು 200 ಸ್ಟಿಕ್ಕರ್ ಅಂಟಿಸ್ಬಿಡ್ತೀವಿ. ಯಾರಿಗೂ ಗೊತ್ತೇ ಆಗಲ್ಲ, ನಮಗೆಲ್ಲ ಗೊತ್ತಾಗೋಯ್ತು. ಹ್ಯಾಂಡ್ಲಿಂಗ್ ಸ್ಟೆಬಿಲಿಟಿ ಮಾತ್ರ ಕ್ರೇಜಿ ಆಗಿದೆ. ಎಷ್ಟು ಆರಾಮ ಗಾಡಿ ಎಳೆಯುತ್ತೆ ಅಂದ್ರೆ, ಒಳ್ಳೆ ಪವರ್ ಇದೆ ಗಾಡಿಯಲ್ಲಿ. ತುಂಬಾ ಬಿಸಿಲು ಗುರು. 125cc ಗಾಡಿ ಓಡಿಸ್ತಾ ಇದೀನಿ ಅನ್ನೋ ಫೀಲೇ ಬರಲ್ಲ ಗುರು. ಯಾವ್ದೋ ಒಂದು 200cc ಗಾಡಿ ಓಡಿಸೋ ತರ ನಮ್ಗೆ ಫೀಲ್ ಬರುತ್ತೆ. ಈ ಗಾಡಿನ ನೀವು ಲಾಂಗ್ ತಗೊಂಡ್ ಹೋಗ್ತೀರಾ ಅಂದ್ರೆ ಆರಾಮ ಕಣ್ಣು ಮುಚ್ಕೊಂಡು ತಗೊಂಡ್ ಹೋಗ್ಬೋದು. ನೀವು ಕರೆಕ್ಟ್ ಆಗಿ ಎಲ್ಲ ಗೊತ್ತಿದೆ. ಎಷ್ಟು ಅಂತ ಹೇಳೋದು ನಮ್ಮ ಜನಕ್ಕೆ ಅಲ್ವಾ? ಒಂದೊಂದು ಗೇರು ಜಿಂಕೆ ಆರ್ದಂಗ ಆರುತ್ತೆ ಗುರು ಈ ಗಾಡಿ. ತುಂಬಾ ಜನ ಕಮ್ಮಿ ಓಡಿಸೋದು ಈ ಗಾಡಿನ. ಆದ್ರೂ ಈ 125cc ಅಲ್ಲಿ NS125 ಓಡಿಸೋರು ತುಂಬಾ ಪುಣ್ಯವಂತರಾಗಿರ್ತಾರ ಅಂತ ನನ್ಗನ್ಸುತ್ತೆ. ಅಣ್ಣ ನೀರೆಲ್ಲ ಆರಿಸ್ಬಿಟ್ಟ ಗ್ಯಾರೇಜ್ ಇಂದ. ಗಾಡಿ ಕಣ್ಣು ಮುಚ್ಕೊಂಡು ಓವರ್ಟೇಕ್ ಮಾಡಿದೆ ಗುರು. ಅಷ್ಟು ಪವರ್ ಇದೆ ಈ ಗಾಡಿಯಲ್ಲಿ, ಏನಿಲ್ಲ. ಈ ಗಾಡಿಯ ಬೆಲೆ ಬಂದು ಕೇವಲ 1,25,000 ಬೀಳುತ್ತೆ. ಆಲ್ಮೋಸ್ಟ್ ಬೈಕ್ ರೇಸರ್ಸ್ಗೆಲ್ಲ ಅಪ್ಪ ಹಂಸು ಲಾಡು ಬಾಯಿಗೆ ಬಂದ್ಬಿಡ್ತು ಅಂತ ಅನ್ಕೊಂಡೆ. 1-2 ನಿಮಿಷ ಬರೀ ಇಂಥದೆಯಾ? NS ಗಾಡಿಗಳನ್ನ ಹೈವೇ ಅಲ್ಲಿ ಹೈ RPM ಅಲ್ಲಿ ಎಳ್ಕೊಂಡು ಹೋದ್ರೆ ಅಕ್ಕಪಕ್ಕ ಇರೋ ಜನರು ಎಲ್ಲ ನಿಮ್ಮನ್ನೇ ನೋಡ್ತಾರೆ. ಆಲ್ಮೋಸ್ಟ್ ಟ್ರೂಲಿ ಬೈಕರ್ಸ್ಗೆ ನೋಡೋಕ್ಕಿಂತ ಮುಂಚೆ ಸೌಂಡ್ ಇಂದಾನೆ ಕಂಡಿಡ್ದು ಬಿಡ್ತಾರೆ. ಓ ಇದು NS ಅಂತ. ಇಂಡಿಕೇಟರ್ ಹಾಕ್ತೀನಿ, ಲೆಫ್ಟ್ ಹೋಗ್ಬೇಕಲ್ಲ. ಒಂದು ರೋಡ್ ಸರಿಗೆ ಹಾಕಲ್ಲ, ಒಂದು ರೋಡ್ ಸರಿಗಿಲ್ಲ, ಫುಲ್ ಡಾಕ್. ಅದೆಷ್ಟೇ ಜನ CM ಆದ, PM ಆದ, ಎಲ್ಲ ಆದ್ರೆ ಒಂದು ರೋಡ್ ಮಾತ್ರ ಯಾನನ್ ಮಗನೂ ಸರಿಗೆ ಹಾಕ್ಸ್ತಾ ಇಲ್ಲ. ಸ್ಪೀಡೋಮೀಟರ್ ನೀವು ನೋಡ್ಬೋದು, ಸೇಮ್ ಟು ಸೇಮ್ NS200 ಕಾಪಿ ಮಾಡಿಬಿಟ್ಟಿದ್ದಾರೆ. ಕಿಲ್ ಸ್ವಿಚ್ಚು ಆನ್ ಆ್ಯಂಡ್ ಆಫು. ಮಿರರ್ ಅಡ್ಜಸ್ಟಬಲ್ ಆಗಿದೆ, ಅವಾಗ ಸ್ವಲ್ಪ ಸ್ಕ್ರೂ ಲೂಸ್ ಆಗ್ತಾ ಇರುತ್ತೆ. ಇಲ್ಲಿ ನೀವು ಟೈಟ್ ಮಾಡ್ಕೊಬೇಕಷ್ಟೇ. ಪೆಟ್ರೋಲ್ ಟ್ಯಾಂಕು 12 ಲೀಟರ್ಸ್ ಕೆಪಾಸಿಟಿ ಇರುತ್ತೆ. ನೀವು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಓಡಿಸಿದ್ರೆ ಕರೆಕ್ಟಾಗಿ ನಿಮಗೆ ಇದೊಂದು 50 to 55 ರೇಂಜಲ್ಲಿ ಮೈಲೇಜ್ ಕೊಡುತ್ತೆ. ಗಾಡಿ ಮಾತ್ರ ಸಕ್ಕತ್ತಾಗಿದೆ, ನೋಡಿದ್ರೆ ನೋಡ್ತಾನೇ ಇರಬೇಕು ಅಂತ ಅನ್ಸುತ್ತೆ. ಫ್ರಂಟಲ್ಲಿ 90 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ, ರೇರಲ್ಲಿ 120 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ, ಹಿಂದ್ಗಡೆ ನಿಮಗೆ ಡ್ರಮ್ ಬ್ರೇಕ್ಸ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಬ್ಯಾಕಲ್ಲಿ ನಿಮಗೆ ಮೋನೋಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಇಂಡಿಕೇಟರ್ಸು, ಹೆಡ್ಲೈಟು, ಬ್ಯಾಕ್ ಇಂಡಿಕೇಟರ್ಸ್ ಎಲ್ಲ ಹ್ಯಾಲೋಜನ್ ಮಾಡಿದ್ದಾರೆ. BS7 ಅಲ್ಲಿ ನಿಮಗೆ ಇವಾಗ LED ನೋಡಕ್ ಬರ್ಬೋದು, ಆದರೆ ಇದು BS6 ಮಾಡಲ್ ಅಲ್ಲ. ಇದು ಫೋನ್ ಹೋಲ್ಡರ್ ನಾನು ಫಿಟ್ ಮಾಡಿಸ್ಕೊಂಡಿರೋದು 350 ಕೊಟ್ಟು. ಇಲ್ಲಿ ಪೆಟ್ರೋಲ್ ತೋರಿಸುತ್ತೆ ನಿಮಗೆ, ಪೆಟ್ರೋಲ್ ಎಷ್ಟಲ್ಲಿದೆ ಅಂತ. ಇಲ್ಲಿ ನಿಮಗೆ ಟೈಮ್ ತೋರಿಸುತ್ತೆ, ನಿಮಗೆ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ರೀಡಿಂಗ್ ಸಿಗುತ್ತೆ. M ಅನ್ನೋದಿದೆಯಲ್ಲ, ನೀವು M ನ ಒತ್ತಿದ್ರೆ ಮೈಲೇಜ್ ತೋರಿಸುತ್ತೆ. ಇದು S ಅನ್ನು ಒತ್ತಿದ್ರೆ ನಿಮಗೆ ಒಂದು ಟ್ರಿಪ್ 1 ಟ್ರಿಪ್ 2 ಅಂತ ಬರುತ್ತೆ. ನೀವು ಎಷ್ಟು ಕಿಲೋಮೀಟರ್ ಓಡಿಸಿದೀರಾ ಅದಕ್ಕೆ ಎಷ್ಟು ಮೈಲೇಜ್ ಕೊಡುತ್ತೆ ನೀವು 2 ಬಟನ್ ಅಲ್ಲಿ ನೀವು ನೋಡಿ ತಿಳ್ಕೊಬಹುದು. ಬ್ಯಾಟ್ರಿ ಬಟನ್ನು, ಇಗ್ನಿಷನ್ ಸಿಂಬಲ್, ಇದು ಬಜಾಜ್ ದವ್ರದ್ದು ಲೋಗೋ. ನಿಮ್ಗೆ ಏನಾದರೂ ಈ ಗಾಡಿ ಯಾವ್ದಂತ ಗೊತ್ತಾಗಿಲ್ಲ ಅಂದ್ರೆ ಇದನ್ನ ನೋಡಿ ಬಜಾಜ್ ಅಂತ ನೀವು ತಿಳ್ಕೊಬಹುದು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ.
ನಿನ್ ಜನ್ಮಕ್ಕೆ ಹೋಗೋ. ಇದು ನನ್ನ ಫೇವ್ರೆಟ್ ಪಾರ್ಟ್. ಇದು ನಿಮಗೆ 160 ಸಿಗುತ್ತೆ, 200 ಸಿಗುತ್ತೆ, 125 ಸಿಗುತ್ತೆ. ಇದನ್ನ ಪೆರಿಮೀಟರ್ ಫ್ರೇಮ್ ಅಂತ ಕರೀತಾರೆ. ನೀವು ಒಂದು ಹೈವೇಲಿ ಹೋಗ್ಬೇಕಾದ್ರೆ ನಿಮಗೆ ಒಂದು ಸ್ಟೆಬಿಲಿಟಿ ಬೇಕಾಗಿರುತ್ತೆ. ಆ ಸ್ಟೆಬಿಲಿಟಿಗೆಲ್ಲ ಇದು ನಿಮಗೆ ಹೆಲ್ಪ್ ಮಾಡುತ್ತೆ. ಈ ಗಾಡಿಯಲ್ಲಿ ನಿಮಗೆ 5 ಸ್ಪೀಡ್ ಗೇರ್ ಬಾಕ್ಸ್ ಸಿಗುತ್ತೆ. ಸೊ ಇವತ್ತಿನ ಮೋಟಿವೇಶ್ನಲ್ ಕೋಟ್ ಏನಂದ್ರೆ, ನಿಮ್ಮ ಹತ್ರ ಯಾವುದೇ ಸಿ ಸಿ ಗಾಡಿ ಇರಲಿ, ನೀವು ಯಾವುದೇ ದೊಡ್ಡ ಸಿ ಸಿ ಗಾಡಿ ಓಡಿಸಿದ್ರು ಪರವಾಗಿಲ್ಲ, ಎಲ್ಲ ಗಾಡಿಗಳಿಗೂ ಮರ್ಯಾದೆ ಕೊಡಿ. ನೀವು ಇವತ್ತು ಒಂದು ಕಮ್ಮಿ ಗಾಡಿನೇ ಚೆನ್ನಾಗಿ ನೋಡ್ಕೊಂಡು ಮೇಂಟೈನ್ ಮಾಡಿದ್ರೆ, ಆ ಕಮ್ಮಿ ಸಿ ಸಿ ಇರೋ ಗಾಡಿನೇ ನಿಮ್ಗೆ ನಾಳೆ ಚೆನ್ನಾಗಿ ನೋಡ್ಕೊಂಡು ಊಟ ಆಗುತ್ತೆ.